ಎಲ್ಲೋಗ್ತಿದ್ದೀವಿ ಗೊತ್ತಾ ನಾವು? ಇದು ಗೊತ್ತಿಲ್ಲ. ಎಲ್ ಸಿ ಅಲ್ಲ, ಅದು ಐಫ್ಸಿ, ಸಾರಿ ಮಿಸ್ಟೇಕ್ ಆಯಿತು. ಐಫ್ಸಿಗೆ ಹೋಗ್ತಿದ್ದೀವಿ. ಸೊ ಐಫ್ಸಿ ಬಂದು ಝೂಕ್ ಸ್ಪಿಟ್ಸೆ ಕೆಳಗಿರೋ ಒಂದು ಬೇಸಿಕಲಿ ಕೆರೆ. ಝೂಕ್ ಸ್ಪಿಟ್ಸೆ ಬಂದು ಜರ್ಮನಿದು ಟಾಲೆಸ್ಟ್ ಮೌಂಟೇನ್. ನೋಡಿ ಜನ, ಜಾತ್ರೆ ರಜೆ ಇದೆ ಅಂದ್ಬಿಟ್ಟು ಜನ ಎಲ್ಲ ಪ್ಯಾಕ್ ಮಾಡಿಕೊಂಡು ಮನೆ ಡೆಸ್ ಬೇರೆ ಇದೆ. ಆ್ಯಕ್ಚುಲಿ ಮಿನಿ ಇಂಡಿಯಾನೇ ಇದೆ ಇಲ್ಲಿ. ಅರ್ಧ ಜನ ಅರ್ಧ ಅಲ್ಲ, ಮೇಜರ್ ಟೂರಿಸ್ಟ್ ಎಲ್ಲ ಇಂಡಿಯನ್ಸೇ ಇದ್ದಾರೆ. ಗೈಸ್ ಐಫ್ಸಿಗೆ ಹೋಗಬೇಕು ಅಂತ ಬಸ್ ಹತ್ತಿದ್ವಿ, ಎಕ್ಸ್ಪ್ರೆಸ್ ಬಸ್ ಅಂತ ಹೇಳಿದ್ರು. ಬಟ್ ಏನೋ ಬಸ್ ಮಧ್ಯಲ್ಲೇ ಬಿಟ್ಟು ಹೋಗ್ಬಿಡ್ತು. ಇಲ್ಲಿಂದ 2 ಕಿಲೋಮೀಟರ್ ನಡಿಬೇಕಂತೆ. ಸೊ ಇದು ಹೈಕಿಂಗ್ ಪಾತು, ಜನ ಹೋಗ್ತಿದ್ದಾರೆ. ಬ್ಯೂಟಿಫುಲ್ ಆಗಿದೆ ಆ್ಯಕ್ಚುಲಿ ಪಾತೆಲ್ಲ. ಓ ಓಕೆ ಓಕೆ ಓಕೆ. ಅವ್ರು ಬಿಟ್ಟೋಗಿರೋದು ಏನಕ್ಕಂದರೆ ಇಲ್ಲಿ ಟ್ರಾಫಿಕ್ ಆಗಿದೆ. ಅವ್ರಿಗೆ ಹೇಳಿದ್ರು ಆ್ಯಕ್ಚುಲಿ 30 ನಿಮಿಷ ಇದರ ವೆಯ್ಟ್ ಮಾಡಿ ಬಸ್ಸಲ್ಲೇ, ಇಲ್ಲ ನಡ್ಕೊಂಡೋಗಿ ಅಂತ. ಅದು ಆವಾಗ ನೀಟಾಗಿ ಅರ್ಥ ಆಗಿದ್ದಿಲ್ಲ, ಬಟ್ ಇವಾಗ ಮಹೇಶ್ ಅವ್ರು ಕಾಂಟ್ಯಾಕ್ಟ್ಸ್ ಕೊಟ್ಟಾಗ ಅರ್ಥ ಆಯಿತು. ಸೊ ಹಾಗೆ ಅಲ್ಲಿ 30 ನಿಮಿಷ ಬಸ್ಸಲ್ಲಿರೋ ಬದಲು ನಡ್ಕೊಂಡು ಹೋಗೋಣ, ಪಾತ್ ಚೆನ್ನಾಗಿದೆ ಅಂತ. ಬಸ್ಗಿಂತ ಫಾಸ್ಟಾಗಿ ಹೋಗ್ಬೋದಂತೆ. ನೋಡೋಣ, ಅಲ್ಲಿ ಹೋಗ್ಬಿಟ್ಟು ಬಸ್ ಫಾಸ್ಟಾಗಿರುತ್ತೋ ನಾವು ಫಾಸ್ಟಾಗಿರ್ತೀವೋ. ಬಟ್ ಪಾತ್ ಸಖತ್ತಾಗಿದೆ, ನೋಡೋಣ ಹೆಂಗಿದೆ ಅಂತ. ಇಲ್ಲಿ ಚೆನ್ನಾಗಿದೆ. ಪುನೀತ್ ರಾಜ್ಕುಮಾರ್ ಮಳೆ ಇರಲಿ, ಬೆಟ್ಟದ ಕೆಳಗೆ ಕಾಡಲ್ಲಿ ಇದ್ಕೊಂಡು ಫೀಲಿಂಗ್ ತಗೊಂಡು ಬೆಟ್ಟದ ಹೂವು ಆಡಾಡ್ತಿದ್ದಾನೆ. ಪುನೀತ್ ರಾಜ್ಕುಮಾರ್ ರೀಲ್ ಹಾಕಿದ್ದೆ. 50-160K ಬಂದಿತ್ತು ನೋಡಿ. ಪುನೀತ್ ರಾಜ್ಕುಮಾರ್ ಫ್ಯಾನ್ ಇಲ್ಲಿ. ಆಲ್ಮೋಸ್ಟ್ ಅರ್ಧ ಅವರ್ ನಡ್ಕೊಬಂದ್ವಿ, ಅಂದರೆ 1 ಕಿಲೋಮೀಟರ್ ಹತ್ರ ಬಂದ್ವಿ. ಅಲ್ಲಿ ಬಸ್ಸು ಫುಲ್ ಟ್ರಾಫಿಕ್ ಇರುತ್ತೆ, ನಡ್ಕೊಂಡು ಹೋಗಿ, ಇಲ್ಲಾಂದರೆ ಬಸ್ಸಲ್ಲಿ ಲೇಟ್ ಹೋಗುತ್ತೆ ಅಂತ ಹೇಳಿದ್ರು. ಅರ್ಧ ದಾರಿ ಬಂದಮೇಲೆ ಅಲ್ಲಿ ನೋಡಿ, ಅಲ್ಲಿ ಬಸ್ಸು, ಅದೇ ನಮ್ಮ ಬಸ್ಸು. ನಮಗಿಂತ ಬೇಗ ಹೋದಂಗಿದೆ, ನೋಡೋಣ. ಬಟ್ ನೋಡೋಣ ಐಫ್ಸಿಗೆ ನಾವು ಫಸ್ಟ್ ಹೋಗ್ತೀವಾ ಇಲ್ಲ ಬಸ್ ಫಸ್ಟ್ ಹೋಗುತ್ತಾ ಅಂತ. ಓ ವ್ಯೂ ನೋಡಿ ಸಕ್ಕತ್ತಾಗಿದೆ. ಬಸ್ ಚೇಸಿಂಗ್ ಪಾರ್ಟ್ 2 ಅಲ್ಲಿದೆ ನಮ್ಮ ಬಸ್ಸು, ಇದು ನಮ್ಮ ಹೈಕಿಂಗ್ ಪಾತು. ಇವಾಗ ನಾವೇ ಲೀಡಿಂಗಲ್ಲಿದ್ದೀವಿ, ನೋಡೋಣ ಡೆಸ್ಟಿನೇಷನ್ಗೆ ಯಾರು ಬೇಗ ಹೋಗ್ತಾರೆ ಅಂತ. ಸೊ ಮುಂದೆ ಕಾಣಿಸ್ತಿದೆಯಲ್ಲ, ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆಯಲ್ಲ ಗೊತ್ತಿಲ್ಲ, ಅಲ್ಲಿ ದೂರದಲ್ಲಿ ಐಫ್ಸಿ ಕಾಣಿಸ್ತಿದೆ. ಬಸ್ಸು ನಮ್ಮ ಹಿಂದೆ, ತುಂಬ ಹಿಂದೆ ಇದೆ. ಬಸ್ಗಿಂತ ಬೇಗನೆ ಬಂದ್ವಿ ನಾವು. ಸೊ ವಿ ವಿನ್. ಅದೇ ಚಾಲೆಂಜ್ ಯಾರತ್ತನೂ ಮಾಡಿರಲಿಲ್ಲ, ಆದ್ರೂ ನಾವೇ ವಿನ್ ಆದ್ವಿ. ಫುಲ್ ನಂದಿ ಹಿಲ್ಸಲ್ಲಿ ರಶ್ ಆದಂಗೆ ಆಗ್ಬಿಟ್ಟಿದೆ, ಕಾರ್ಸ್ ಎಲ್ಲ. ಜನ ಅದೇ ರಜಾ ಅಂದ್ಬಿಟ್ಟು ಬಂದ್ಬಿಟ್ಟಿದೆ. ಮಹೇಶ್ ನೋಡು, ಟ್ರಕ್ ಮಾಡೋ ಟೈಮಲ್ಲಿ ಶರ್ಟ್ ಹಾಕೊಂಡ್ಬಿಟ್ಟಿದ್ದಾನೆ. ಏನೋ ಫ್ಯಾಷನ್ ಶೋ ಬಂದಂಗೆ. ಅದು ಝೂಕ್ ಸ್ಪಿಟ್ಸೆ ಬಾನ್, ಅಲ್ಲಿ ಕೇಬಲ್ ಕಾರ್ ಇರುತ್ತೆ. ಅದು ಹತ್ಕೊಂಡು ಹೋದರೆ ಫುಲ್ ಟಾಪ್ಗೆ ಹೋಗ್ತೀವಿ. ಅಲ್ಲಿ ಟಾಪಲ್ಲಿ ಕೇಬಲ್ ಕಾರ್ ಹೋಗ್ತಿದೆಯಲ್ವಾ, ಅದೇ ಟಾಪ್ ಆಫ್ ಝೂಕ್ ಸ್ಪಿಟ್ಸೆ ಅಥವಾ ಟಾಪ್ ಆಫ್ ಜರ್ಮನಿ. ಸೊ ಇಲ್ಲಿಂದ ಮೇಲೆ ಹೋಗೋಕ್ಕೆ 80 ಯೂರೋ, ಅಂದರೆ ಹತ್ತಿರ 8,000 ಆಗುತ್ತೆ. ಸೊ ನಾವು ಇವತ್ತು ಹೋಗ್ತಿಲ್ಲ, ಬಟ್ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಝೂಕ್ ಸ್ಪಿಟ್ಸೇನ ಹೈಕ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಆಗುತ್ತೋ ಆಗಲ್ಲ ಗೊತ್ತಿಲ್ಲ. ಇವತ್ತಲ್ಲ, ಮುಂದೊಂದು ದಿನ ಮಾಡ್ತೀವಿ. ಬಟ್ ಇವತ್ತು ಐಫ್ಸಿಗೆ ಹೋಗೋಣ. ಇದೇ ಐಫ್ಸಿ, ಹಿಂದೆ ಬೆಟ್ಟಗಳು, ಇದು ಹೈಕಿಂಗ್ ಪಾತ್. ಆ್ಯಕ್ಚುಲಿ ಮೇಲೆ ನಾರ್ಮಲಾಗಿ ಈಸಿ ಹೈಕಿಂಗ್ ಪಾತ್ ಇದೆ, ಬಟ್ ನಮ್ಮ ಹುಡುಗರು ಡಿಫಿಕಲ್ಟಿ ಲೆವೆಲ್ ಸಾಲ್ತಿಲ್ಲ, ನಮಗೆ ಹೆವಿ ಸ್ವಲ್ಪ ಚೆನ್ನಾಗಿರೋದು ಬೇಕು ಹೈಕಿಂಗ್ ಪಾತ್ ಅಂತ ಹೇಳ್ಬಿಟ್ಟು ಬೇಕು ಅಂತ ಕೆಳಗೆ ಇಳಿದ್ವಿ. ಇದು ಏನೂ ಕಷ್ಟ ಇಲ್ಲ, ಬಟ್ ಓಕೆ, ಕಳ್ಳು ಮುಳ್ಳು ಎಲ್ಲ ಇದೆ. ನಾವು ಸ್ಟಾರ್ಟ್ ಮಾಡಿದ್ದು ಆ್ಯಕ್ಚುಲಿ ಆ ಕಡೆ ಕಾಣಿಸ್ತಿಲ್ಲ, ಫುಲ್ ದೂರ. ಒಂದು 5 ಕಿಲೋಮೀಟರ್ ಹೈಕ್ ಇದೆ, 2.5 ಕಿಲೋಮೀಟರ್ ಆಯಿತು, ಇನ್ನೊಂದು 2.5 ಕಿಲೋಮೀಟರ್ ಇದೆ. ಆ ಪಾಯಿಂಟು ಆ್ಯಕ್ಚುಲಿ ವ್ಯೂ ಪಾಯಿಂಟ್, ಅದು ಅಲ್ಲಿಂದ ಝೂಕ್ ಸ್ಪಿಟ್ಸೆ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ
ಫೋಟೋಗ್ರಫಿ ಲೆವೆಲ್. ಡೆಡಿಕೇಶನ್ ನೋಡಿ ಗೈಸ್, ಡೆಡಿಕೇಶನ್ ನೋಡಿ. ಊಟ ಹೊಡಿದನ್ನ ಯಾವ್ದನ್ನ? ಏಯ್ ಪ್ರಾಣಿ ಹಿಂಸೆ ಮಹಾಪಾಪ, ಸುಮ್ಮನೆ. ತಿನ್ನಲ್ಲ ಡೈಲಿ ಚಿಕನ್. ಏಯ್ ಡಕ್ ಮಿಟ್ನಲ್ವಾ? ನಾನು ಬರೀ ಲೆಗ್ ತಿಂತೀನಿ. ಸರಿಯಾಗಿ ಮಹೇಶ್, ನಿಂಗೊಂದು ಸಜೆಷನ್ ಹೇಳ. ಹೈಕಿಂಗ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಹಾಗೆಲ್ಲ ಕುತ್ಕೋಬಾರ್ದು. ದಟ್ ಇಸ್ ದ ಫಸ್ಟ್ ನನ್ನ ಪಾಯಿಂಟ್. ಫೇಸ್ ಮೇಂಟೈನ್ ಮಾಡ್ತಾ ಇಲ್ಲ. ಓ ಮೈ ಗಾಡ್, ಅಂದರೆ ನಿಂದು ಸ್ಲೋ ಪೇಸ್ ಅಂತ ಹೇಳ್ತಿದ್ಯಾ? ಅಲ್ಲ, ನಿಂದು ಸ್ಲೋ ಪೇಸ್ ಅಂತ ಹೇಳ್ತಿದ್ಯಾ? ಮುಂದೆ ಹೋಗಿ ವೆಯ್ಟ್ ಮಾಡ್ತಿರೋದು. ಮುಂದೆ ಹೋಗಿ ಇಲ್ಲ, ನಾವು ಹಿಂದೆನೇ ಇದ್ದೀವಿ. ವಿ ಆರ್ ಲೈಕ್ ಬ್ಲಾಗರ್ಸ್. ಎಕ್ಸ್ಕ್ಯೂಸ್. ಇವಾಗ ಸರ್ ರೀಸನ್ ಅಷ್ಟೇ. ಓಕೆ ಮಹೇಶ್, ನಿಂಗಿಂತ ಮುಂದೆನೇ ಇರ್ತೀವಿ ಬಿಡಿ. ಹಾಂ ನಡಿ. ಅಲ್ಲ, ನೀನು ಬಿಡಬೇಕಂತೇನಿಲ್ಲ, ನಾವು ಮುಂದೆ ಯು ಇರ್ತೀವಿ. ಆರ್ ದ ಟಾರ್ಚ್ ಬೇರರ್ ಅಂತ. I have a torch here. ನೀವು ಮುಂದೆ ನಡೆಸಿದ್ರೆ ನಾವು ನೀವು ಹಿಂದೆ ಬಂದು ಫಾಲೋ. ಸಂದೀಪ್, ಏನು ಮಾಡಕ್ಕೆ ಕೊಟ್ಟಿದ್ಯಾ? ಡೈವ್ ಮಾಡ್ತಾ ಇದ್ದೀನಿ. ಸಂದೀಪ್ ಸ್ಪೆಕ್ಟ್ಯಾಕ್ಯುಲರ್ ವಿಡಿಯೋ ಬೇಕು ಅಂತ ಝೂಕ್ ಸ್ಪಿಡ್ಸೆ ಮುಂದೆ ಡೈವ್ ಮಾಡಬೇಕು ಅಂತಿದ್ದಾನೆ. ಮ್ಯಾನ್ಲಿ ಡೈವ್ ಮಾಡ್ತಾನಂತೆ, ನೋಡೋಣ. ಕಮಾನ್ ಸಂದೀಪ್. ಓಹ್, ಬೆಂಕಿ. Ich bin vielleicht eingebildet, aber seh gut aus. Ich bin das Komplettpaket. Einfach Traumfrau, sprich mich einmal an. Ich mach dich zu meinem Wow-Wow. Diäter und Krawall, meine Tippen sind prall und mein Arsch ist Honig. Das Becher zieht dich steil und ich mache mich dumm. Wir sind so wie Beton. ಓಕೆ, ನಮ್ಮ ಹುಡುಗರು ಆ್ಯಕ್ಚುಲಿ IPCಯಲ್ಲಿ ಫಿಶ್ ಡೈವ್ ಮಾಡಿದ್ದಾರೆ. ಆಗಲೇ ಒಂದು ವಿಡಿಯೋ ಹಾಕಿದ್ದೀನಿ, ಹಿಂದಿನ ಕ್ಲಿಪ್ಪು. ಹೆಂಗಿತ್ತು ಅಂತ ಕೇಳೋಣ. ಫಸ್ಟು ಮಹೇಶ ಇನಿಷಿಯೇಟಿವ್ ತೊಗೊಂಡಿದ್ದು. ಆ್ಯಕ್ಚುಲಿ ಯಾರು ಇನಿಷಿಯೇಟಿವ್ ತೊಗೊಂಡಿದ್ದು? ಮಹೇಶೇ. ಆ್ಯಕ್ಚುಲಿ ನಂದು ಇದು ಫಸ್ಟ್ ಟೈಮ್ ಅಲ್ಲ, ನಾನು ಎಲ್ಲರೂ ಹಿಂಗೆ ಡೈವ್ ಮಾಡ್ತಾ ಇರ್ತೀನಿ. ಒಂದು ಲೂಬೆಕ್ದಲ್ಲೂ ಮಾಡಿದ್ದೆ. ಸೊ ಇದು ಸೆಕೆಂಡ್ ಟೈಮ್ ಜರ್ಮನಿಯಲ್ಲಿ. ಆ್ಯಕ್ಚುಲಿ ಇಲ್ಲೆಲ್ಲ ವ್ಯೂಗೋಸ್ಕರ ಈ ಥರ ಪ್ಲೇಸ್ ಸೆಟಪ್ ಮಾಡಿರ್ತಾರೆ. ಬಟ್ ನಾವು ಹೋಗಿ ಅಲ್ಲಿ ಡೈವ್ ಮಾಡ್ತೀವಿ, ಅದರಿಂದ ನಮ್ಗೊಂದು ಖುಷಿ ಸಿಗುತ್ತೆ. ಹೆವಿ ಡೈವ್ ಮಾಡ್ದ ಮಹೇಶ ಅಂತೂ. ಹೆವಿ ಒಂದು 7-8 ಡೈವ್ ಹಾಕ್ದ. ಅದ್ರಲ್ಲಿ ಒಂದು ಹೊಟ್ಟೆಗೆ ರಪ್ ಅಂತ ಬಿತ್ತು, ಫ್ರಾಗ್ ಜಂಪು. ಬಟ್ ಇನ್ನೆಲ್ಲ ಸಖತ ಮಾಡ್ದ. ಎಫಿಷಿಯನ್ಸಿ ಒಂದು 80% ಇದೆ ಅನ್ಕೋಬೋದು ನೀವು. ನಂದು ಫಿಶ್ ಡೈವ್ ಅಲ್ಲಿ ನಾನು ಪ್ರೋ ಅಂತ ಹೇಳ್ಬೋದು. ಅವನ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಕಮೆಂಟ್ಸ್ ಚೆನ್ನಾಗಿಲ್ಲ, ಚೆನ್ನಾಗಿ ಮಾಡಿದ್ದಾನೆ. ಆ್ಯಕ್ಚುಲಿ ಇವರಿಬ್ಬರೇ ಅಲ್ಲ, ನಂದು ವಿಡಿಯೋ ಹಾಕಲ್ಲ, ಬಟ್ ನಾನು ಮಾಡಿದೆ ಡೈವು. ಅಲ್ಲ, ಒಂದು ನಿಮಿಷ ನಾನು ಡೈವ್ ಮಾಡಿದ್ನೇ ಇಲ್ವಾ? ಚೆನ್ನಾಗಿ ಮಾಡಿದೆ. ಆದ್ರೆ ಸ್ಮೂತ್ ಲ್ಯಾಂಡಿಂಗ್ ಅಲ್ಲಿ ಮಾಡ್ದ. ನೆಕ್ಸ್ಟ್ ಲೆವೆಲ್ ಸ್ಮೂತ್ ಲ್ಯಾಂಡಿಂಗ್. ತುಂಬಾ ಸ್ಮೂತ್ ಆಯ್ತು ಅದು. ಅಂದರೆ ಅವರೆಲ್ಲ ಫಿಶ್ ಡೈವ್ ಮಾಡ್ತಿದ್ರು, ಹೆವಿ ಸ್ವಿಮ್ಮರ್ಸ್ ಇವರಿಬ್ರು. ಆರಾಮಾಗಿ ಧೈರ್ಯದಿಂದ ಫುಲ್ ಫಿಶ್ ಡೈವ್ ಎಲ್ಲ ಹಾಕ್ಬಿಟ್ಟು ಎಲ್ಲ ಇದು ಮಾಡ್ತಿದ್ರು. ಆ್ಯಕ್ಚುಲಿ ನಾವು ಡೈವ್ ಮಾಡೋ ಜಾಗದಲ್ಲಿ ತುಂಬ ಆಳ ಇತ್ತು. ನಂಗೆ ಸ್ವಲ್ಪ ಭಯ ಆಯಿತು. ನಾನು ಡೈವ್ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಸೊ ನಮ್ಮ ಸಂದೀಪ್ ಫುಲ್ಲು ಮೋಟಿವೇಶನ್ ಕೊಟ್ಟು ಬಂದಮೇಲೆ ಮಾಡಿಬಿಡ್ಬೇಕು, ಏನೋ ಒಂದು ಮಾಡಿಬಿಡ್ಬೇಕು ಅಂತೆಲ್ಲ ಹೇಳ್ದ. ಆ್ಯಕ್ಚುಲಿ ಸ್ವಿಮ್ಮಿಂಗ್ ಚಡ್ಡಿ ಕೂಡ ಇರಲಿಲ್ಲ, ಸ್ವಿಮ್ಮಿಂಗ್ ಸೂಟ್ ಇರಲಿಲ್ಲ. ಹೋಗ್ಬಿಟ್ಟು ಫುಲ್ ಇರೋ ಇದರಲ್ಲೇ ಹೋಗ್ಬಿಟ್ಟು ಸಾಫ್ಟಾಗಿ ಡೈವ್ ಹೊಡೆದೆ. ಓಕೆ, ಚೆನ್ನಾಗಿ ಬಂದಿಲ್ಲ ಅಂದರೂ ಓಕೆ ಬಂತು. ಬಟ್ ಖುಷಿ ಇದೆ ಫ್ರೆಂಡ್ಸ್. ಈ ವ್ಯೂವಲ್ಲಿ ಡೈವ್ ಮಾಡಿದ್ದೀವಿ ಅಂದರೆ ಆ್ಯಕ್ಚುಲಿ ಒಳ್ಳೆ ಖುಷಿ ಇದೆ. ಮತ್ತು ಬಟ್ ಒಂದು ಚಾಲೆಂಜ್ ಹಾಕಿದ್ದೀನಿ, ನೆಕ್ಸ್ಟ್ ಟೈಮ್ ಬಂದಾಗ ಸೇಮ್ ಅವ್ರ ಥರನೇ ಡೈವ್ ಹೊಡಿತೀನಿ ಅಂತ ನೋಡೋಣ. ಆಫ್ಟರ್ 6 months ಮಾಡ್ತಿದ್ರು ಹೆವಿ ಸ್ವಿಮ್ಮರ್ಸ್ ಇವರಿಬ್ಬರು. ಯಾವ ರೇಂಜಿಗೆ ಮಾತಾಡ್ತಿದ್ರು ಅಂದರೆ IPC ಇಲ್ಲಿಂದ ಮಧ್ಯವ್ರಿಗೂ ಸ್ವಿಮ್ ಮಾಡ್ತೀನಿ ಅಂತ ಮಾತಾಡ್ತಿದ್ರು. ಆ್ಯಕ್ಚುಲಿ ಮಾಡ್ಬೋದು. ಏನು ಪ್ರಾಬ್ಲಮ್ ಅಂದರೆ ಇಲ್ಲಿ ವೆದರು ಆ್ಯಕ್ಚುಲಿ ನೆಗೆಟಿವ್ ಆಗಿರುತ್ತಲ್ಲ. ಸೊ ಆ ವಾಟರ್ ಇನ್ನೂ ಕೋಲ್ಡ್ ಇರುತ್ತೆ. ಸೊ ಈಗ ತಾನೇ ಸಮ್ಮರ್ ಸ್ಟಾರ್ಟ್. ಜರ್ಮನಿ ಸ್ವಿಮ್ಮಿಂಗ್ ಬಂದರೆ ಇದೊಂದು ತಿಳ್ಕೊಳ್ಳಿ. ಲೈಕ್ ಔಟ್ಸೈಡ್ ಸಮ್ಮರ್ ಇದ್ದರೂ ಆಲ್ಮೋಸ್ಟ್ 25-30 ಡಿಗ್ರಿ ಇದ್ದರೂ ವಾಟರ್ ಟೆಂಪ್ರೇಚರ್ ತುಂಬ ಡೌನ್ ಇರುತ್ತೆ. ಸೊ ಪ್ರಾಪರ್ ಸಮ್ಮರ್ ಬಂದು ಲೈಕ್ 1 or 2 months ಆದಮೇಲೆ ಟ್ರೈ ಮಾಡಿ ಸ್ವಿಮ್ಮಿಂಗ್. ಯಾರು ಟ್ರೈ ಮಾಡೋಕೆ ಹೋಗಿ. ಆ್ಯಕ್ಚುಲಿ ಈ ಟ್ರೈ ಮಾಡಿ ಈ ಥರ ಮಧ್ಯದಲ್ಲಿ ಹೋಗ್ಬಿಟ್ಟು ಒಗ್ಯಾಕ್ಸ್ಕೊಂಡಿರೋ ಇದ್ದಾರಲ್ವಾ? ತುಂಬ ಜನ ಇದ್ದಾರೆ. ಹ್ಯಾಂಬರ್ಗಲ್ಲಂತೂ ಲೈಕ್ ಎವ್ರಿ ಇಯರ್ ಈ ಥರ ನ್ಯೂಸ್ ಬರುತ್ತೆ. ಸೊ ಮೆಜಾರಿಟಿ ಆಫ್ ಇಂಡಿಯನ್ಸ್ ಇಟ್ಸ್ ಎ ಗುಡ್ ಥಿಂಗ್ ಟು ನೋಟ್. ಏನಕ್ಕಂದರೆ ನಾವು ಸ್ವಿಮ್ಮಿಂಗ್ ಚೆನ್ನಾಗಿ ಬರುತ್ತೆ ಅಂತ ಹೋಗ್ಬಿಡ್ತೀವಿ, ಮತ್ತು ಮಧ್ಯದಲ್ಲಿ ಚಳಿ ಆದರೆ ಬಾಡಿ ಸೀಜರ್ ಎಲ್ಲ ಆಗುತ್ತೆ. ದೀಪು, ಹೆಂಗಿದೆ ಫೀಲಿಂಗು?
ಓಕೆ ಐಪ್ಸಿ ಬಿಡ್ತಿದ್ದೀವಿ ಆಫ್ಟರ್ ಎಂಜಾಯಿಂಗ್ ಎ ಲಾಟ್. ಹೌದು. ಡೈವಿಂಗ್ ಆಯಿತು, ಸ್ವಿಮ್ಮಿಂಗ್ ಆಯಿತು, ಸೈಟ್ ಸೀಯಿಂಗ್ ಆಯಿತು. ಇದು ಲಾಸ್ಟ್ ವ್ಯೂ ಈ ಕಡೆಯಿಂದ ಫುಲ್. ಇದು ಉಂಟರ್ಸಿ. ಇದು ಪಕ್ಕನ ಉಂಟರ್ಸಿನ ಇದು. ಓಕೆ ಓಕೆ ಉಂಟರ್ಸಿ ಇದು. ಇಲ್ಲಿ ರಿಫ್ಲೆಕ್ಷನ್ ಸಕ್ಕತ್ತಾಗಿ ಕಾಣಿಸ್ತಿದೆ. ಹೆಂಗನ್ಸ್ತು ಫ್ರೆಂಡ್ಸ್? ಹೆಂಗಿತ್ತು ಐಪ್ಸಿ? ತುಂಬ ಖುಷಿ ಆಯಿತು ದೀಪು. ಕೂದಲೆಲ್ಲ ಅಜೀಬಾಗ್ಬಿಟ್ಟಿದೆ. ತುಂಬ ಖುಷಿ ಆಯಿತು. ಮತ್ತೆ ಬರ್ಬೋದು. ಸ್ವಿಮ್ಮಿಂಗ್ ಹೊಡೆದು ಡೈರೆಕ್ಟ್ ವ್ಯೂ ಆರ್ಪೆನ್ ಲಿಬಲ್ ಮೌಂಟೇನ್ಸ್ ಅಂತ ಇವಾಗೆ ಗೊತ್ತಾಗಿತ್ತು ನನಗೆ. ಆ್ಯಕ್ಚುಲಿ ನಾವು ಚಿಕ್ಕವಾಗ ಆಲ್ಪೆನ್ ಲಿಬೆ ಚಾಕ್ಲೇಟ್ ತಿಂತಿದ್ವಲ್ಲ, ಅದ್ರ ಅರ್ಥ ಏನಂದರೆ ಆಲ್ಪೆನ್ ಲಿಬೆ ಬಂದು ಆಲ್ಪೆನ್ ಲಿಬೆ ಸ್ಪ್ಲಿಟ್ ಮಾಡು. ಆಲ್ಪೆನ್ ಲಿಬೆ ಬಂದು ಜರ್ಮನ್ ವರ್ಡು. ಆಲ್ಪೆನ್ ಆಲ್ಪೆನ್ ಅಂದರೆ ಆಲ್ಪ್ಸ್ ಅಂತ. ಲಿಬೆ ಅಂದರೆ ಲವ್ ಅಂತ. ಸೊ ಇಟ್ಸ್ ಲೈಕ್ ಆಲ್ಪ್ಸ್ ಲವ್ ಅಂತ. ಸೊ ನಾವು ಚಿಕ್ಕವಾಗ ತಿಂತಿದ್ವಲ್ಲ, ಅದು ಆಲ್ಪೆನ್ ಲಿಬೆ ಚಾಕ್ಲೇಟ್. ಅದು ಬೇಸಿಕಲಿ ಆಲ್ಪ್ಸ್ ಲವ್ ಅಂತ ಅರ್ಥ. ನೀವು ಅಬ್ಸರ್ವ್ ಮಾಡಿದರೆ ನೀವು ಆ್ಯಕ್ಚುಲಿ ಹಿಂದೆ ಮೌಂಟೇನ್ಸ್ ಇರುತ್ತೆ ಆಲ್ಪೆನ್ ಲಿಬೆ ಲೋಗೋದಲ್ಲಿ ನೋಡ್ಬೋದು. ಓಕೆ, ಇದು ನಮ್ಮದು ಲಾಸ್ಟ್ ವ್ಯೂ. ನೆಕ್ಸ್ಟ್ ಬಸ್ ಹತ್ತಬೇಕು. ಬಸ್ ಸಿಗುತ್ತೆ ಇಲ್ಲ ನೋಡೋಣ. ಸಿಗುತ್ತೆ. ಆ್ಯಕ್ಚುಲಿ ಅದೊಂದಿದೆ. ಓಕೆ, ಬಸ್ ಸಿಕ್ಕಿದ್ರೆ ಇದೇ ನಮ್ಮದು ಲಾಸ್ಟ್ ಇದು. ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ಟಿಲ್ ನೌ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ನಮ್ಮ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಪ್ಲೀಸ್. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆ.